ವಿಜಯನಗರ ಸಾಮ್ರಾಜ್ಯದ ಗತ ವೈಭವ ಸ್ಮರಿಸೋದಕ್ಕೆ ಹಂಪಿ ಈಗ ಸಜ್ಜಾಗಿದೆ. ಬಾನಂಗಳದಲ್ಲಿ 1000 ಡ್ರೋನ್ಗಳಿಂದ ಹಂಪಿ ಸ್ಮಾರಕಗಳ ಚಿತ್ತ ಫೆಬ್ರವರಿ 13ರಿಂದ 15ರವರೆಗೆ ಪ್ರತಿದಿನ ಸಂಜೆ 7 ಗಂಟೆಗೆ ಪ್ರದರ್ಶನ. ಕಲ್ಲಿನ ತೇರು, ಉಗ್ರ ನರಸಿಂಹ ಹಾಗೂ ಅರಸರ ಚಿತ್ರಣಗಳ ಬೆಳಕಿನ ಕಲಾಕೃತಿ. ವಿಜಯನಗರ ಸಾಮ್ರಾಜ್ಯದ ಗತ ವೈಭವ ಅದನ್ನು ಸ್ಮರಿಸೋದಕ್ಕೆ ಹಂಪಿ ತಯಾರಾಗ್ತಾ ಇದೆ. ಬಾನಂಗಳದಲ್ಲಿ 1000 ಡ್ರೋನ್ಗಳಿಂದ ಹಂಪಿ ಸ್ಮಾರಕಗಳ ಚಿತ್ತ ಫೆಬ್ರವರಿ 13ರಿಂದ 15ರವರೆಗೆ ಪ್ರತಿದಿನ ಸಂಜೆ 7 ಗಂಟೆಗೆ ಪ್ರದರ್ಶನ ಆಗುತ್ತೆ. ಕಲ್ಲಿನ ತೇರು, ಉಗ್ರ ನರಸಿಂಹ ಹಾಗೂ ಅರಸರ ಚಿತ್ರಣಗಳ ಬೆಳಕಿನ ಕಲಾಕೃತಿ. ಫೆಬ್ರವರಿ 12ರಿಂದ 15ರವರೆಗೆ ಹೆಲಿಕಾಪ್ಟರ್ ಪ್ರವಾಸ ಲಭ್ಯ ಇರುತ್ತೆ. 7 ನಿಮಿಷಗಳ ಕಾಲ ಆಗಸದಿಂದ ಹಂಪಿಯ ಸೊಬಗು ವೀಕ್ಷಣೆ ಮಾಡೋದಕ್ಕೆ ಅವಕಾಶ ಇರುತ್ತೆ. ಫೆಬ್ರವರಿ 10ರಂದು ಪ್ರಚಾರಕ್ಕಾಗಿ ಬೃಹತ್ ಬೈಕ್ ಮೆರವಣಿಗೆ ಆಗುತ್ತೆ. ಫೆಬ್ರವರಿ 11ರಂದು ತುಂಗಭದ್ರಾ ನದಿ ತಟದಲ್ಲಿ ವಿಶೇಷವಾದ ಪ್ರಾರ್ಥನೆ ಸಲ್ಲಿಸಲಾಗುತ್ತೆ. ಫೆಬ್ರವರಿ 12ರಂದು ಹೊಸಪೇಟೆಯಲ್ಲಿ ಸಾಂಸ್ಕೃತಿಕ ಮೆರವಣಿಗೆ ನಡೆಯಲಿದೆ. ರಂಗೋಲಿ ಸ್ಪರ್ಧೆ, ಎತ್ತುಗಳ ಪ್ರದರ್ಶನ ಹಾಗೂ ಮತ್ಸ್ಯ ಮೇಳವೂ ಕೂಡ ನಡೆಯಲಿದೆ. ಆಹಾರ ಮೇಳ, ಫಲಪುಷ್ಪ ಪ್ರದರ್ಶನ ಮತ್ತು ಚಿತ್ರಸಂತೆ ಆಯೋಜನೆಯನ್ನು ಮಾಡಲಾಗಿದೆ. ವಿಜಯನಗರ ಸಾಮ್ರಾಜ್ಯದ ಗತ ವೈಭವ ಸ್ಮರಿಸೋದಕ್ಕೆ ಹಂಪಿ ಸಜ್ಜಾಗಿದೆ. ವಿಜಯನಗರ ಸಾಮ್ರಾಜ್ಯದ ಕ್ಯಾಪಿಟಲ್ ಸಿಟಿಯಾಗಿದ್ದ ಹಂಪಿ ಗತ ವೈಭವದ ಆಗರ, ಸಂಸ್ಕೃತಿ ಮತ್ತು ಸಂಸ್ಕಾರದ ರಾಯಭಾರಿ ಹಂಪಿ. ಹಂಪಿಯಲ್ಲಿರ್ತಕ್ಕಂತಹ ಚಿತ್ರಕಲೆಗಳು, ಐತಿಹಾಸಿಕ ಸಾಕ್ಷ್ಯಗಳು ಭಾರತದ ಭೂಮಿಯನ್ನು ಮತ್ತಷ್ಟು ಸಮೃದ್ಧವನ್ನಾಗಿ ಮಾಡಿದೆ. ಆ ಹಂಪಿ ಈಗ ಉತ್ಸವಕ್ಕೆ ಸಕಲ ತಯಾರಿಯನ್ನು ಮಾಡಿಕೊಳ್ಳುತ್ತಿದೆ. ಹಂಪಿಯನ್ನು ನೋಡೋದಕ್ಕೆ 2 ಕಣ್ಣು ಸಾಕಾಗೋದಿಲ್ಲ ಅಂತೇಳಿ ಅದೆಷ್ಟೋ ಕವಿಗಳು ಬರೆದು ಹೋಗಿದ್ದಾರೆ. ವಿಜಯನಗರ ಸಾಮ್ರಾಜ್ಯದ ಗತ ವೈಭವ ಸ್ಮರಿಸೋದಕ್ಕೆ ಹಂಪಿ ತಯಾರಿ ಆಗ್ತಾ ಇದೆ. ಬಾನಂಗಳದಲ್ಲಿ ಆಕಾಶಕ್ಕೆ 1000 ಡ್ರೋನ್ಗಳನ್ನು ಬಿಟ್ಟು ಹಂಪಿ ಸ್ಮಾರಕಗಳ ಚಿತ್ರಣವನ್ನು ಸೆರೆ ಹಿಡಿಯೋದಕ್ಕೆ ಪ್ರಯತ್ನಗಳಾಗ್ತಾ ಇದೆ. ಫೆಬ್ರವರಿ 13ನೇ ತಾರೀಕಿನಿಂದ 15ರವರೆಗೂ ಕೂಡ ಪ್ರತಿದಿನ ಸಂಜೆ ಅದಕ್ಕೆ ಅವಕಾಶ ಇದೆ ಪ್ರದರ್ಶನಕ್ಕೆ. ಕಲ್ಲಿನ ತೇರು, ಉಗ್ರ ನರಸಿಂಹ ಹಾಗೂ ಅರಸರ ಚಿತ್ರಣಗಳ ಬೆಳಕಿನ ಕಲಾಕೃತಿಯು ಕೂಡ ತೋರಿಸಲಾಗುತ್ತೆ. ಫೆಬ್ರವರಿ 12ನೇ ತಾರೀಕಿನಿಂದ 15ರವರೆಗೆ ಹೆಲಿಕಾಪ್ಟರ್ ಪ್ರವಾಸವೂ ಕೂಡ ಲಭ್ಯ ಇದೆ. ಇನ್ನು 7 ನಿಮಿಷಗಳ ಕಾಲ ಆಗಸದಿಂದ ಹಂಪಿಯ ಸೊಬಗು ವೀಕ್ಷಣೆ ಮಾಡೋದಕ್ಕೆ ಅಲ್ಲಿ ಹೆಲಿಕಾಪ್ಟರ್ ವ್ಯವಸ್ಥೆ ಮಾಡಲಾಗಿದೆ. ಫೆಬ್ರವರಿ 10ನೇ ತಾರೀಕು ಪ್ರಚಾರಕ್ಕಾಗಿ ಬೃಹತ್ ಬೈಕ್ ಮೆರವಣಿಗೆಯೂ ಕೂಡ ನಡೆಯಲಿದ್ದು, ಫೆಬ್ರವರಿ 11ರಂದು ತುಂಗಭದ್ರಾ ನದಿ ತಟದಲ್ಲಿ ವಿಶೇಷವಾದಂತಹ ಪ್ರಾರ್ಥನೆ ಸಲ್ಲಿಸಲಿದ್ದಾರೆ. ಫೆಬ್ರವರಿ 12ನೇ ತಾರೀಕು ಹೊಸಪೇಟೆಯಲ್ಲಿ ಸಾಂಸ್ಕೃತಿಕ ಮೆರವಣಿಗೆಯೂ ಕೂಡ ನಡೆಯಲಿದ್ದು, ರಂಗೋಲಿ ಸ್ಪರ್ಧೆ, ಎತ್ತುಗಳ ಪ್ರದರ್ಶನ ಹಾಗೂ ಮೀನಿನ ಮತ್ಸ್ಯ ಮೇಳವೂ ಕೂಡ ನಡೆಯಲಿದೆ. ಇನ್ನು ಆಹಾರ ಮೇಳ, ಫಲಪುಷ್ಪ ಪ್ರದರ್ಶನ ಮತ್ತು ಚಿತ್ರಸಂತೆಯ ಯೋಜನೆಯನ್ನು ಕೂಡ ಮಾಡಲಾಗಿದೆ ಎಂದು ಹಂಪಿ ಆಡಳಿತ ಕಮಿಟಿ ತಿಳಿಸಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.